ಗದಗದ ಐತಿಹಾಸಿಕ ತ್ರಿಕೂಟೇಶ್ವರ ದೇವಸ್ಥಾನದ ಆವರಣದಲ್ಲಿರುವ ಪುರಾತತ್ವ ಇಲಾಖೆಯ ಅಧೀನದ ಶ್ರೀ ಸರಸ್ವತಿ ಮೂರ್ತಿಯೊಳಗೆ ನಿಧಿ ಹುದುಗಿದೆ ಎಂಬ ಮೂಢನಂಬಿಕೆಗೆ ಬಿದ್ದು ಕಬ್ಬಿಣದ ಚಾಣದಿಂದ ಮೂರ್ತಿಗೆ ಹಾನಿ ಮಾಡಿದ ಪ್ರಕರಣವನ್ನು ಗದಗ್ ನಗರದ ಪೊಲೀಸರು ಭೇದಿಸಿದ್ದಾರೆ. ಬಂಧಿತ ಆರೋಪಿಗಳನ್ನು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸಿಂಧಿಕುರಬೇಟನ ನಿವಾಸಿಗಳಾದ 30 ವರ್ಷದ ಬಾಲೇಶ್ ಕಳಸಣ್ಣವರ್, 40 ವರ್ಷದ ಆಸಿಫ್ ಭಾಗವಾನ್, 25 ವರ್ಷದ ಬಸು ಸೆಂಡೂರ್ ಹಾಗೂ 63 ವರ್ಷದ ರಾಜೇಶ್ ಸಾಬ್, ಹಸನ್ ಸಾಬ್, ನದಾಫ್ ಎಂದು ಗುರುತಿಸಲಾಗಿದೆ. ಪ್ರಕರಣದಲ್ಲಿ ಭಾಗಿಯಾಗಿದ್ದ ಮತ್ತೋರ್ವ ಆರೋಪಿ ವಿಠಲ್ ತಲೆಮರೆಸಿಕೊಂಡಿದ್ದು ಆತನ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ರೈಸ್ ಆಫ್ ನ್ಯೂಸ್ ಗದಗ್.